ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಡಾಕ್ಟರ್ ವೇದಾವತಿ. ಸೊ ಇವತ್ತು ನಾನು ಎಪಿಸಾಫ್ಟ್ AC SPF 50 ಬಗ್ಗೆ ಹೇಳ್ತಿದ್ದೀನಿ. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಆಮೇಲೆ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿ ಇಡಿಸುತ್ತೆ, ಆಮೇಲೆ ಡ್ರೈನೆಸ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಕ್ನೆ ಆಗ್ತಿರೋ ಸ್ಕಿನ್ಗೆ ತುಂಬ ಒಳ್ಳೆಯದು. ಆಮೇಲೆ ಇದು ಸ್ವೆಟ್ ರೆಸಿಸ್ಟೆನ್ಸ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಸ್ವೆಟ್ಟಿಂಗ್ನ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ರೆಗ್ಯುಲರಾಗಿ ಡಾರ್ಕ್ ಸ್ಪಾಟ್ ಕರೆಕ್ಷನ್ ಮಾಡೋದಿರುತ್ತೋ ಅವರಿಗೂ ತುಂಬ ಒಳ್ಳೆಯದು ಈ ಎಪಿಸಾಫ್ಟ್ AC ಕ್ರೀಮು. ಸೊ ಆಮೇಲೆ ಇದು ಯಾವ ಥರ ಯೂಸ್ ಮಾಡಬೇಕಂದ್ರೆ, ಬಿಫೋರ್ ಅಪ್ಲೈ ಫೇಸ್ನ ವಾಟ್ರಿಂದ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಡ್ರೈ ಆಗಕ್ಕೆ ಬಿಡಬೇಕು. ಒರೆಸ್ಕೊಂಡು ಡ್ರೈ ಮಾಡಾದಾದಮೇಲೆ ಸ್ಮಾಲ್ ಅಮೌಂಟ್ ಕೈಯಲ್ಲಿ ತೊಗೊಂಡು ಅಪ್ಲೈ ಮಾಡಬೇಕು. ಎಲ್ಲೆಲ್ಲಿ ನೆಕ್ ಫೇಸು ಆಮೇಲೆ ಎಲ್ಲೆಲ್ಲಿ ನಿಮ್ಗೆ ಅಪ್ಲೈ ಮಾಡೋದಿರುತ್ತೋ ಅಲ್ಲೆಲ್ಲಿ ಹಚ್ಚಬೇಕು. 15 ಮಿನಿಟ್ಸ್ ಬಿಫೋರ್ ಸನ್ ಎಕ್ಸ್ಪೋಜರ್ ಮುಂಚೆ ಹಚ್ಚಬೇಕು. ಸೊ ಅದಾದಮೇಲೆ ನೀವು ಸ್ವಿಮ್ಮಿಂಗು ಮತ್ತು ಸ್ವೆಟ್ ಜಾಸ್ತಿ ಬಿಡ್ತಾ ಇದ್ದರೆ ರೆಗ್ಯುಲರಾಗಿ ಡೈಲಿ 2 to 3 ಟೈಮ್ಸ್ನೂ ಹಚ್ಬೋದು. ಸೊ ಇಷ್ಟ ಆಗಿರುತ್ತೆ ಈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.